ನಮಸ್ಕಾರ, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವಾಗ ನಾನು ತೋರ್ಸೋಕೆ ಹೊರಟಿರೋದು ಏನಂತಂದರೆ ಹಿಮಾಚಲದಲ್ಲಿ ಇರುವಂಥ ಒಂದು ಪದ್ಧತಿ ಇದು. ಪ್ರತಿ ವರ್ಷ ಈ ತಿಂಗಳಲ್ಲಿ ಅಮಾವಾಸ್ಯೆ ದಿನ ಇದನ್ನು ಆಚರಿಸ್ತಾರೆ ಇಲ್ಲಿ. ಇದು ಏನಂತ ಫುಲ್ ವಿಡಿಯೋದಲ್ಲಿದೆ, ನೋಡಿ ಗೊತ್ತಾಗುತ್ತೆ. ಏನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಇವತ್ತು ಡಿಗ್ಯಾಲಿ ಅಂತ ಹೇಳ್ತೀವಿ ನಾವಿಲ್ಲಿ. ಡಿಗ್ಯಾಲಿ ಅಂದರೆ ಇದು ಮಲಮಾಸ ಇರುತ್ತಲ್ವ, ಅದರದಲ್ಲಿ ಬಂದಿರೋದು ಅಮಾವಾಸ್ಯೆ. ಸೊ ಅಲ್ಲಿ ಎಲ್ಲ ದುಷ್ಟಶಕ್ತಿದು ಇದಾಗುತ್ತೆ, ಆ್ಯಕ್ಟಿವೇಟ್ ಆಗಿರುತ್ತೆ. ಸೊ ಇದು ಅವ್ರದ್ದೇ ದಿನ. ಸೊ ನಾವು ಅದಕ್ಕೆ ಪ್ರೊಟೆಕ್ಷನ್ಗೆ ಮನೆ ಎಲ್ಲ ಕಡೆ ಇದಾಗಬೇಕು. ಒಂದು ಮರ ಇರುತ್ತೆ, ಅದಕ್ಕೆ ನಾವು ಟಿಮ್ರಿ ಅಂತ ಹೇಳ್ತೀವಿ. ಅದರಲ್ಲಿ ಮುಳ್ಳೆಲ್ಲ ಇರುತ್ತೆ. ಸೊ ಅದನ್ನು ನಾವು ಫುಲ್ ನಮ್ಮದು ಡೋರ್ಸ್ಗೆ ಅಥವಾ ಕಿಟಕಿಗೆಲ್ಲ ಹಾಕಬೇಕು. ಓಕೆ, ಅದು ತರಕ್ಕೆ ಹೋಗ್ತಾ ಇದ್ದೀವಿ ಈಗ, ಬನ್ನಿ. ಓಕೆ, ಹತ್ರನೇ ಇಲ್ಲೇ ಇರೋದು. ಇದೆಲ್ಲ ಏನಕ್ಕಿದು ಗೊಬ್ಬರನ? ಇದು ದನದು. ಇದನ್ನೇನು ಯೂಸ್ ಮಾಡ್ತೀರಾ ಮತ್ತೆ? ಗಿಡಕ್ಕೆಲ್ಲ ಹಾಕ್ತೀರಾ? ಗಿಡಕ್ಕೆ ಮತ್ತೆ ತೋಟಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ. ಇಲ್ಲಿ ಟೊಮ್ಯಾಟೊ ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಬೆಳಿತೀವಲ್ಲ. ಹಾಂ, ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಫುಲ್ಲು ಕ್ಲೀನಾಗಿತ್ತು. 2 ತಿಂಗಳಾಯಿತು. 2 ತಿಂಗಳ ಗ್ಯಾಪಲ್ಲಿ ಇಷ್ಟೊಂದೆಲ್ಲ ಹುಲ್ಲು ಗಿಲ್ಲೆಲ್ಲ ಬೆಳೆದ್ಬಿಟ್ಟಿದೆ. ಈಗ ಇನ್ನು ಡಿಸೆಂಬರಲ್ಲಿ ನೀನು ಬಂದರೆ ಒಂಚೂರು ಏನು ಸಿಗಲ್ಲ ನಿಮಗೆ. ಇಲ್ಲಿ ಫುಲ್ ಕ್ಲೀನ್ ಆಗಿರುತ್ತೆ. ಯಾಕೆ ಕ್ಲೀನ್ ಮಾಡ್ತೀರಾ? ಇಲ್ಲ, ಅದು ಹುಲ್ಲೆಲ್ಲ ಕಟ್ ಮಾಡಿ ಇದನ್ನು ನಾವು ಒಣಗಿಸ್ತೀವಿ. ಅಂದರೆ ಇವಾಗ ಜಾಸ್ತಿ ಬೆಳೆದಿರುತ್ತೆ ಈ ಟೈಮಲ್ಲಿ. ಸೊ ಅದನ್ನೆಲ್ಲ ಫುಲ್ ಇದು ಗ್ರೋ ಆಗಿದೆ, ಕಟ್ ಮಾಡಿ ಎಲ್ಲ ಒಣಗಿಸಿ ಇಟ್ಕೊಂಡ್ಬಿಡ್ತಾರೆ. ನಾವು ಇಟ್ಕೋಬೇಕು. ಇದು ನೋಡು, ಇದು ತುಂಬ ಚೆನ್ನಾಗಿರುತ್ತೆ. ತಿಂತಾ ಇದ್ವಿ ನಾವು. ಏನಿದು? ಕ್ಯಾಕ್ಟಸ್ದಾ ಇದು? ಕ್ಯಾಕ್ಟಸ್ದು ಫ್ರೂಟ್ ಇದು. ಇದು ನಾವು ತಿಂತಾ ಇದ್ವಿ. ತಿನ್ಬೇಕಾ ಈಗ? ಕೊಡು ಮತ್ತೆ. ಮುಳ್ಳಿರುತ್ತಲ್ವ ಇದಕ್ಕೆ ಸಿಕ್ಕಾಪಟ್ಟೆ. ಅದೆಲ್ಲ ನಾನು ಒಂದು ನಿಮಿಷ ತಡಿ, ಇದೆಲ್ಲ ತಪ್ಪಿದೆ. ಸ್ವೀಟ್ ಇರುತ್ತಾ ಇದು? ಹೇಗಿರುತ್ತೆ? ಚೆನ್ನಾಗಿರುತ್ತೆ ತಿನ್ನಕ್ಕೆ. ನೋಡು ಒಂದ್ಸಲಿ. ಹುಳ ಎಲ್ಲ ಇರುತ್ತೆ. ಈಗ ಕತ್ತಿ ಇದೆ, ಇಲ್ಲಾಂದರೆ ನಾವು ನಾರ್ಮಲಿ ಇದು ಕಲ್ಲು ಮೇಲೆ ಇದನ್ನು ಹಿಂಗೆ ಮಾಡಿ ಮಾಡ್ತಾ ಇದ್ವಿ. ಎಷ್ಟೊಂದಿದೆ ಅಲ್ವಾ ಇದು ಹಣ್ಣು? ಇದು ಸೂರಿ ಅಂತ ಹೇಳ್ತೀವಿ ಇದಕ್ಕೆ ನಾವು. ಸೂರಿ ಕ್ಯಾಕ್ಟಸ್ ತಾನೇ ಇದು? ಏನಿದ್ರಲ್ಲಿ ಮುಳ್ಳೆ ಎಲ್ಲ? ಎಷ್ಟೊಂದು ಕ್ಯಾಕ್ಟಸ್ ಅಲ್ಲಿ ತುಂಬ ಇರುತ್ತೆ. ಇದು ಬೇರೆ ಥರ, ಇದು ವೆರೈಟೀಸ್ ಅಲ್ಲಿ ಇಷ್ಟೊಂದು ವೆರೈಟೀಸ್ ಇದೆ. ಕ್ಯಾಕ್ಟಸ್ದಂತೆ ಹಣ್ಣಿದು. ಹೇಗಿರುತ್ತೆ ನೋಡೋಣ. ಹುಳಿ ಇದೆ, ಸ್ವಲ್ಪ ಹುಳಿ ಇದೆ. ಸ್ವೀಟ್ ಏನಿಲ್ಲ ಅಷ್ಟು. ಸ್ವೀಟ್ ಇರಲ್ಲ, ಇದು ಹುಳಿಯಾಗಿರುತ್ತೆ. ಹೌದಾ? ಬೀಜನೂ ಇದೆ ಒಳಗೆ. ಬೀಜ ತಿನ್ಬೋದಾ? ತಿನ್ಬೋದು. ಬೀಜ ತಿನ್ಬೋದು, ಆದರೆ ಗಟ್ಟಿ ಇದೆ ಬೀಜ. ಹಂಗೆ ಇದು ನುಂಗ್ಬೇಕು. ಆಗ್ಲಿಲ್ಲ ಅಂದ್ರೆ ಬಿಸಾಕು, ಪರವಾಗಿಲ್ಲ. ಬೀಜ ಬೇಡ. ಬೇಡ. ಕಾದತು ಸೋಂಪೆ ಆಯ್ತು. ತಿನ್ನು. ಯಾವ್ದಿದು? ಇದೇನ ಮರ? ಇದೆ. ಟಿಮ್ರಿ ಅಂತ ಹೇಳ್ತೀವಿ ನಾವು. ಟಿಮ್ರಿ ನಾವು ಬ್ರಷ್ ಕೂಡ ಮಾಡ್ತೀವಿ ಇದರಿಂದ. ಅಂದ್ರೆ ಇವಾಗ ಅದು ಬ್ರಷ್, ಟೂತ್ ಪೇಸ್ಟ್ ಏನು ಇರ್ತಿರ್ಲಿಲ್ಲ. ನಾವು ಕೂಡ ಚಿಕ್ಕವರಿದ್ದಾಗ ನಾವು ಇದನ್ನೇ ಯೂಸ್ ಮಾಡ್ತಾ ಇದ್ವಿ. ಅದೇ ಇದು ಯಾವ್ದು ನೀಮೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಅದೇ ತರನೇ. ಇದು ಟೇಸ್ಟ್ ಕಹಿನೇ ಇರುತ್ತೆ. ಇದು ಏನೋ ಒಂಥರ ಟೇಸ್ಟ್ ಇರುತ್ತೆ. ಕಹಿ ಅಂದ್ರೆ ಕರೆಕ್ಟಾಗಿ ಹೇಳಿ, ಏನೋ ಒಂಥರ ಟೇಸ್ಟ್ ಅಂದ್ರೆ. ಇದು ಕೂಡ ಮುಳ್ಳಿಂದ ಗಿಡ ಅನ್ಸುತ್ತೆ. ಇದು ಕುರುಂದು. ಅದು ಚಿಕ್ಕದು ಹಣ್ಣು ತಿನ್ಸಿದ್ದ ನಾವಾತು. ಬ್ಲ್ಯಾಕ್ ಕಲರ್. ಅದೇ ಅದರಲ್ಲಿ ಹೂವು ಇರುತ್ತಲ್ಲ. ಹೌದು.
ಅದೇ ಅದು ನೋಡಕ್ಕೆ ಸ್ವಲ್ಪ ಮಲ್ಲಿಗೆ ಥರ ಇರುತ್ತೆ, ಸ್ಮೆಲ್ ಕೂಡ ಅದೇ ಥರ ಇರುತ್ತೆ. ಅದೇ ಎಲ್ಲ ಕಡೆ ಇದು ಅದೇ ಗಿಡ ಇರೋದು ಜಾಸ್ತಿ. ಸೊ ಫುಲ್ ರೋಡಲ್ಲೆಲ್ಲ ಅದೇ ಫ್ರೇಗ್ರೆನ್ಸ್ ಬರ್ತಾನೆ ಇರುತ್ತೆ, ಸಖತ್ತಾಗಿರುತ್ತೆ ಅದ್ರದ್ದು ಫ್ರೇಗ್ರೆನ್ಸು. ಏನು ಮಾಡ್ತಾರೆ, ಇದು ಕಿಟಕಿಗೆಲ್ಲ ಹಾಕಬೇಕು, ಕಿಟಕಿ ಬಾಗ್ಲಕ್ಕೆಲ್ಲ ಹಾಕ್ತಾರಲ್ವಾ ಇದನ್ನ, ಅವಾಗ ದುಷ್ಟಶಕ್ತಿ ಒಳಗಡೆ ಬರಲ್ಲ. ಬರಲ್ಲ. ಹೌದು. ಓಕೆ. ಆಮೇಲೆ ಸಾಸಿವೆ ಇರುತ್ತೆ, ಮಂತ್ರ ಸಾಸಿವೆ. ಹಾಂ, ಸಾಸಿವೆ ಏನು ಮಾಡ್ತಾರೆ, ಅದು ನಮ್ಮ ಅರ್ಚಕರು ಕೊಡ್ತಾರೆ. ಹಂಗೆ ಮಂತ್ರಾಕ್ಷತೆ ಇರುತ್ತಲ್ಲ, ಅದೇ ಥರ ಮಂತ್ರ ಸಾಸಿವೆ ಅಂತ ಇರುತ್ತೆ. ಹಾಂ 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 ಹಾಂ. ಸೊ ಅದು ಅವ್ರು ಕೊಡ್ತಾರೆ. ಹಾಂ, ಅದು ನಮ್ಮ ಜೇಬಲ್ಲಿ, ನಮ್ಮ ತಲೆ ಮೇಲೆ ಸ್ವಲ್ಪ ನಾವು ಯಾವಾಗಲೂ ಇರಬೇಕು. ಅಂದರೆ ಕೂಡ ಇದು ದುಷ್ಟಶಕ್ತಿ ಪ್ರಭಾವ ಆಗಲ್ಲ. ಏನು ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಕಲ್ಚರ್ ಇರುತ್ತೆ. ಸೊ ಈ ಕಡೆ ಕಲ್ಚರ್ ತೋರಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಇವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಇಲ್ಲೇ ದಂಡ ಹಪ್ಪಿ ಅಪೇಕ್ಷತೆ. ದಂಡ ಏನಕ್ಕೆ, ಹೊಡಿಯಕ್ಕೆ ಬಂದ್ರೆ ಒಳಗಡೆ. ಏ ಸರಿಯಾಗಿ ಹೇಳು. ಇದೇ ಇಲ್ಲ ನಾವು ರೂಮಲ್ಲಿ ಮತ್ತೆ ಎಲ್ಲ ಕಡೆ ಇಟ್ಕೊಂಡಿದೀವಲ್ಲ, ಅದು ಇದ್ರದೇನಾ? ಇದರದೇ ಅದು. ಹಾಂ 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 ಹಾಂ. ಇದನ್ನು ಇವಾಗೆಲ್ಲ ಕಟ್ ಮಾಡಿ ಮನೆಗೆ ತೊಗೊಂಡು ಹೋಗ್ತೀವಿ. ನನಗಂತೂ ಇದೆಲ್ಲ ಹೊಸದು. ಹಳ್ಳಿ ಕಡೆ ಈ ಥರ ಆಚರಣೆಗಳು ಎಷ್ಟೊಂದು ಇದ್ದೇ ಇರುತ್ತೆ. ನಮ್ಮ ಕಡೆನೂ ಹಳ್ಳಿಗಳಲ್ಲಿ ಈ ಥರ ಆಚರಣೆಗಳು ಇರ್ಬೋದು, ಇರ್ತಾವೆ ಕೂಡ. ಸಿಟಿಗಳಲ್ಲಿ ಅಷ್ಟು ಪಾಲನೆ ಮಾಡೋದಿಲ್ಲ, ಆದರೆ ಹಳ್ಳಿ ಸೈಡ್ ಇರುತ್ತೆ. ಯಾಕಂದರೆ ಅವ್ರಿಗೆ ನಂಬಿಕೆ ಇರುತ್ತೆ ಇದ್ರ ಮೇಲೆಲ್ಲ, ಈ ಥರ ಆಚರಣೆಗಳ ಮೇಲೆ ಎಲ್ಲ. ಸೊ ಅದನ್ನು ಹಿರಿಯರು ಆಚರಿಸ್ಕೊಂಡು ಬಂದಿರ್ತಾರೆ, ಅದೇ ಥರ ಮುಂದಿನವರು ಆಚರಿಸ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ಬಿಡೋಕ್ಕೂ ಆಗಲ್ಲ, ಬಿಟ್ಟರೂ ಏನಾಗ್ಬಿಡುತ್ತೋ ಅಂತ ಒಂದು ಭಯ ಕೂಡ ಇರುತ್ತೆ. ಸೊ ಮನೆ ಹತ್ರ ಬಂದ್ವಿ. ಇದು ನಮ್ಮ ಮನೆ ಹತ್ತಿರ ಇರೋ ದೇವಸ್ಥಾನ. ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ, ಅದೇ ಇದು. ತಿನ್ನು ಒಂದು ಲೀಫ್ ಇದ್ರದ್ದು. ತಿನ್ಬೋದಾ ಇದು? ನನಗೆ ತುಂಬ ಆಗುತ್ತೆ, ಇನ್ನು ಟೇಸ್ಟ್ ಇರಲ್ಲ, ಅವಾಗ ಟೇಸ್ಟ್ ಅನ್ಸಲ್ಲ ನನಗೇನು. ಸ್ವಲ್ಪ ಹಂಗೆ ಆಗ್ತಾಯಿದೆ, ದೊಡ್ಡ ತಿನ್ಬೇಕಿತ್ತ. ಇದರದ್ದು ಬೀಜ ಇನ್ನೂ ಇದಿರುತ್ತೆ, ಅಲ್ಲಿ ನೋಡು, ಅಲ್ಲಿ ಬೀಜ ಇದೆ ಇದ್ರದ್ದು. ಅದು ನೋಡು, ಇದು ಬೀಜ ಇತ್ತದು. ಬೇಡ ಸಾಕು. ಇದೇನು ಜಾತಿನ ಎಲ್ಲ ತಾನೇ? ಬೀದಿ ನಾಯಿ ಏನು ಸಖತ್ತಾಗಿರುತ್ತಪ್ಪ ಇಲ್ಲಿ. ನಮ್ಮ ಕಡೆ ಅಂದರೆ ನಾನು ನಮ್ಮ ಕಡೆ ಎಲ್ಲ ನೋಡಿದ್ದೀನಿ, ಈ ಥರ ನಾಯಿಗಳು ಅಂದರೆ ಜಾತಿ ನಾಯಿ ಇರುತ್ತೆ ಈ ಥರ. ಈ ಸೈಡೆಲ್ಲ ಬೀದಿ ನಾಯಿಗಳೇ ಈ ಥರ ಹಸ್ಕಿ ಥರ ಇರುತ್ತೆ ನೋಡೋಕ್ಕೆ. ದೇವತ್ ಏನು ಹೇಳ್ದೆ? ಬೌ ಬೌ ಅದತ್ತು. ಈಗ ಇದನ್ನೆಲ್ಲ ಕಿಟಕಿಗೆಲ್ಲ ಕಡೆ ಇಡೋದಾ? ಮನೆಗೆ ಫುಲ್ಲು ಹೈ ಸೆಕ್ಯೂರಿಟಿ ಆಗ್ತಾಯಿದೆ ಇವಾಗ. ಹಾಂ, ಇದ್ರ ಬಗ್ಗೆ ಸ್ವಲ್ಪ ಹೇಳು. ಇವಾಗ ಅದೇನೋ ಹೇಳ್ದೆಲ್ಲ, ದೇವರೆಲ್ಲ ಮಲ್ಕೊಂಡಿರುತ್ತೆ, ಏನದು? ಅದೇ ಈಗ ಮಲಮಾಸದಲ್ಲಿ ದೇವರು ಮಲಮಾಸದಲ್ಲಿ ದೇವರು ಎಲ್ಲ ಮಲ್ಗಿರ್ತಾರೆ. ಮಲಮಾಸ ಫುಲ್ ಇದ್ದಾಗ ನಾವು ಇದು ಹಿಂದೆ ಕುತ್ಕೊಂಡಿರೋದೇ ಗೊತ್ತಿಲ್ಲ ನನಗೆ, ಬಾಲ ತುಳ್ದೆ ನಾನು. ಕಚ್ಚೋದೊಂದು ಬಾಕಿ ಇವಾಗ ನನಗಷ್ಟೇ ಉಳ್ಕೊಂಡು. ಈಗ ಎಲ್ಲ ಕಿಟಕಿ ಬಾಗಿಲುಗಳಿಗೆ ಇದರದ್ದು ಕಡ್ಡಿಗಳು ಏನಿತ್ತು ಅಲ್ವಾ, ಅದನ್ನೆಲ್ಲ ಇಡೋಣ ಅಂತ ಹೋಗ್ತಾ ಇದ್ದೀವಿ ಈಗ. ಕಂಬಳಿ ಹುಳ. ಹಾಂ ಆಯಿತು, ಬಿತ್ತು.
ಎಲ್ಲ ಕಡೆ ಇಟ್ಟಾಯಿತು, ಮತ್ತು ಯಾರು ಆ ಕಡೆ ಸುತ್ತ ಹಾಕ್ಕೊಂಡು ಹೋಗಿ ಮನೆಯೊಳಗೆ ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಕಾಂಪೌಂಡ್ ಹಾರ್ಬಿಡೋಣ ಅಂಥೇಳಿ ಇಬ್ಬರು ಕಾಂಪೌಂಡ್ ಹಾರಿದ್ವಿ. ಇದೇನಿದು, ಏನು ಮಾಡೋಕ್ಕಿದು? ಇದು ಇಲ್ಲಿ ಮೇಲೆ ಕಟ್ಟಬೇಕು. ಕಿಟಕಿ ಬಾಗಿಲು ಎಲ್ಲದಕ್ಕೂ ಇಟ್ಟಾಯಿತು. ಇವಾಗ ಮೇನ್ ಡೋರ್ಗೆ ಇದರದ್ದೊಂದು ದಂಡ ಇತ್ತು, ಅದನ್ನು ಇದಕ್ಕೆಲ್ಲ ಸುತ್ತಿ ಅದನ್ನು ಕೂಡ ಈಗ ಕಟ್ತಾ ಇದ್ದಾರೆ. पतीड़ बनो जी। हिंदी में अरबी, अरबी और पहाड़ी में कचाड़ू। इसके बनते हैं पतीड़। कई जगह पतरोड़े बोलते हैं, कोई पतीड़ बोलते हैं, हम बोलते हैं पतीड़। ಇನ್ನೂ ಇಷ್ಟು ಇಟ್ಟರೆ ಆಗೋಯ್ತು ಕಿಟಕಿ ಬಾಗಿಲಿಗೆ ಅಂತ ಅಂದ್ಕೊಂಡೆ. ಬಟ್ ಅಷ್ಟೇ ಅಲ್ಲ, ರಾತ್ರಿ ಇವಾಗ ಇದ್ರದ್ದು ಕೆಸುವಿನ ಸೊಪ್ಪು ಅಂತ ನಮ್ಮ ಕಡೆ ಹೇಳ್ತೀವಿ, ಈ ಕಡೆ ಇದನ್ನು ಅರ್ಬಿ ಅಂತ ಹೇಳ್ತಾರೆ. ಅದನ್ನೆಲ್ಲದನ್ನು ಇವಾಗಲೇ ಸಾಯಂಕಾಲ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಯಾಕಂದರೆ ರಾತ್ರಿಗೆ ಇದ್ರದ್ದು ಪತ್ರೊಡೆ ಮಾಡ್ತಾರೆ. ನಮ್ಮ ಸೈಡ್ ಮಾತ್ರ ಪತ್ರೊಡೆ ಗಿತ್ರೊಡೆ ಎಲ್ಲ ನಮ್ಮ ಸೈಡ್ ಮಾತ್ರ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸೈಡು ಅದೆಲ್ಲ ಮಾಡ್ತಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ಸುಮ್ಮನೆ ನಿಂತಿದ್ದೆ, ನನ್ನ ಮಗನಿಗೆ ಸ್ವಲ್ಪ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಬ್ರಾಹ್ಮಿ ಕೊಟ್ಟಿದ್ದೆ. ಅವನು ತಿನ್ನೋದು ಬಿಟ್ಟು ಎಲ್ಲದು ನನ್ನ ಬಾಯಿಗೆ ಹಾಕ್ತಾ ಇದ್ದಾನೆ. ಬಾಯಿಂದ ತೆಗೆದು ನನಗಿಡ್ತಾ ಇದ್ದೀನಿ ಬಾಯಲ್ಲಿ. नमक है, हल्दी है, धनिया हाँ पाउडर, हाँ मेथी, हाँ साबुत मेथी, हाँ और क्या बोलते हैं उसको, निद्रा। नमक है, हल्दी है, अच्छा जीरा है, अच्छा गरम मसाला है, अजवाइन है। अभी ಈಗ ಪತ್ರೊಡೆ ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಪ್ರೋಸೆಸ್ ಏನಂತ ನೋಡ್ಬೇಕು. ನೆಕ್ಸ್ಟ್ थोड़े देर ना चार अपना छटने ಒಂಚೂರು ಹೇಳು ಹಂಗೆ ಕನ್ನಡ. ಇದು ಡಿಗ್ಯಾಳಿ ಅಂತ ಹೇಳ್ತೀವಿ ಇದಕ್ಕೆ. ಇವತ್ತು ಛೋಟಿ ಡಿಗ್ಯಾಳಿ, ಹಾ. ಚಿಕ್ಕ ಡಿಗ್ಯಾಳಿ ಇವತ್ತು, ನಾಳೆ ದೊಡ್ಡ ಡಿಗ್ಯಾಳಿ. So, ಇದು ಚಿಕ್ಕ ಡಿಗ್ಯಾಳಿ, ಇದು ಚಿಕ್ಕ ಡಿಗ್ಯಾಳಿ ಮಸ್ತ್, ಚಿಕ್ಕ ಚೋಟಿ ಡಿಗ್ಯಾಳಿ. ಡಿಗ್ಯಾಳಿ. ಛೋಟಿ ಡಿಗ್ಯಾಳಿ ಮೂಗು, ಕಾಲು, ಕೈ ಎಲ್ಲ ಕಟ್ ಮಾಡ್ತೀವಿ. ಡಿಗ್ಯಾಳಿ ಅಂದ್ರೇನು? ಡಿಗ್ಯಾಳಿ ಅಂದ್ರೆ ದೆವ್ವ. ದೆವ್ವ ಅಂತಾನೆ. ಅಂದರೆ ಈ ಥರ ಭಾವಿಸ್ಕೊಂಡು, ಇದು ಕೈ ಕಾಲು ಅಂತ ಹೇಳಿಬಿಟ್ಟು ಭಾವಿಸ್ಕೊಂಡು ಆಮೇಲೆ ಅದನ್ನೆಲ್ಲದನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿ ಅದನ್ನು 4 ದಿಕ್ಕಿಗೆ ಬಿಸಾಕಬೇಕಂತೆ ಹೊರಗಡೆ ಹೋಗಿ. ಅದೇನಂತ ನೋಡೋಣ. ಏನಾಯ್ತು ಈಗ? ಅದೇನಾಯ್ತು? ಇದು ಅರ್ಪಣಂ ಕಥಂ ಭೂತಿ ಇತಿ. ಇದು ಆಚಾರ, ಹಂಗೆ ಮಾಡಬೇಕು. ಸರಿ ಆಯ್ತಾ? ಇದಿನ್ನು ಏನಂಚೂರು ಕೊಡು. ಏನಾಯ್ತು? ಏನಿದು ಇಷ್ಟೇ ಇಟ್ಟು? ಲಾಸ್ಟ್ಗೆ ಈ ಥರ ಪತ್ರೊಡೆ ಮಾಡಿರೋದನ್ನ ತಿಂದು ಇವತ್ತಿನ ಈ ಏನು ಡಿಗ್ಯಾಳಿ ಅಂತ ಹೇಳಿದ್ರು ಅದನ್ನು ಮುಗಿಸ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.